ನೀನ್ ಯಾರ ಮೇಲೆ ಅತಿಯಾಗಿ ನಂಬಿಕೆ ಇಟ್ಟು ನಿನ್ ಜೀವದ ಗೆಳತಿ ಅಂತ ಅನ್ಕೊಂಡಿದ್ಯೋ ಅವರೇ ಬಂಗಾರಮ್ಮನವರು. ರಾಜವ ಹೊಸಿಗ್ಯಾನ ನೆಟ್ಕಿಕ್ಕೊಂಡು ಮಾತಾಡು. ದಿಟ ಹೇಳಿದ್ರೆ ದೊಣ್ಣೆ ತಕೊಂಡು ಹೊಡೆದ್ರು ಅನ್ನೋಂಗಾಯ್ತು. ಈ ಮಾತನ್ನ ನಾನು ಹೇಳ್ತಿಲ್ಲ ಅಕ್ಕ, ಆ ಗಂಗಾಧರಪ್ಪನ ಮಗಳು ಸ್ನೇಹನೇ ನಾನು ತವ ಹೇಳಿದ್ದು. ಆ ಗ್ರಾಮ ದೇವತೆ ಮೇಲೆ ಆಣೆ ಅಕ್ಕ, ಸ್ನೇಹ ಹೇಳಿದ ಪ್ರತಿಯೊಂದು ಮಾತು ಬಂಗಾರಮ್ಮನವರೇ ಹೇಳ್ಕೊಟ್ಟಿದ್ದು. ಅವರೇಯ ನನ್ನ ಮಗನಿಂದ ಬೀಳ್ಬೇಡ, ನನ್ನ ಮಗನೇ ಬಂದು ಕೇಳಿದ್ರು ಮದ್ವೆಗೆ ಒಪ್ಕೋಬೇಡ ಅಂತ ಎಲ್ಲ ಹೇಳಿ ಪಾಪ ಆ ಹುಡುಗಿ ಮನ್ಸಿಗೆ ಸ್ಯಾನೆ ನೋವು ಕೊಟ್ಟವ್ರೆ. ತಾಯಿ ಇಲ್ದೇ ಇರೋ ಕೂಸು ಅಪ್ಪಂತವ ಇದನ್ನೆಲ್ಲ ಹೇಳ್ಕೊಳಕ್ಕಾಗ್ದೆ ನನ್ನ ತವ ಬಂದು ಗೊಳು ಅಂತ ಹತ್ಕೊಂಡ್ಬಿಟ್ಲು. ಕೇಳಿ ನನ್ನ ಕರಳೆಲ್ಲ ಹಿಡ್ದಂಗಾಯ್ತು. ಅಂದ್ರೆ ಸ್ನೇಹ ನಮ್ತವ ಹಂಗ್ ಮಾತಾಡಿದ್ದು ಎಲ್ಲ ಬಂಗಾರಮ್ಮನ ಸಾಸ್ನ. ಪಾಪ ಆ ಹುಡುಗಿಗೆ ಕಂಠಿ ಅಂದ್ರೆ ಸ್ಯಾನೆ ಇಷ್ಟ. ಆದ್ರೆ ಆ ಬಂಗಾರಮ್ಮನವ್ರ ಮಾತಿಗೆ ಗೌರವ ಕೊಟ್ಟು ತನ್ನ ಪಿರುತಿನೇ ಬಲಿ ಕೊಟ್ಟವಳೆ. ಎಂತ ಕೆಲಸ ಆಗೋಯ್ತು. ಆ ಹುಡುಗಿ ನಂತ ಬಂದು ಹಂಗೆ ಮಾತಾಡ್ದಾಗಲೇ ನನಗೆ ಅನುಮಾನ ಬಂದಿತ್ತು. ಆದರೆ ಇದರಿಂದ ಈಟೆಲ್ಲ ಮರ್ಮ ಅದೇ ಅಂತ ನಂಗೆ ತಿಳಿನಿಲ್ಲ. ಅಲ್ಲ, ಇವಾಗ ನಿನ್ನ ಮಾತನ್ನ ನೀನು ಹೆಂಗೆ ಉಳಿಸ್ಕೋತೀಯ ಅಕ್ಕ? ಅದೇ ಆ ಗಂಗಾಧರಪ್ಪಂಗೆ ಅವ್ರ ಮಗಳು ಸ್ನೇಹನ ಬಂಗಾರಮ್ಮನ ಮನೆಯವ್ರು ಸೊಸೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ಯಂತಲ್ಲ, ಅದು. ನಾನು ಚಾಮುಂಡವನ ಸಾಕ್ಷಿಯಾಗೂ ಹೇಳ್ತಾ ಇವ್ನಿ, ಸಿರಿಗೂ ಸ್ನೇಹಂಗೂ ಮದುವೆ ಆಗೇ ಆಯ್ತದೆ. ನಿನ್ನ ಮಗಳನ್ನ ನಾನು ಬಂಗಾರಮ್ಮನವ್ರ ಮನೆ ಸೊಸೆ ಮಾಡೇ ಮಾಡ್ತೀನಿ. ಇದು ನಾನು ನಿನಗೆ ಕೊಡ್ತಾ ಇರೋ ಮಾತು. ಈಗ ಆಗಿರೋದೆಲ್ಲ ನೋಡ್ತಿದ್ರೆ ಇಷ್ಟು ವರ್ಷಕ್ಕೆ ಮಾತಿಗೆ ತಪ್ಪಿದ ಪುಟ್ಟಕ್ಕ ಆಗ್ಬಿಟ್ಟೆ. ಅದೇಂಗಾಯ್ತದೆ? ನೀನೇನೋ ಮಾತು ಕೊಟ್ಟಿದ್ಯಾ ಅಂತ ಬಂಗಾರಮ್ಮನವ್ರ ವಿರುದ್ಧ ನಿಲ್ಲಕ್ ಆಯ್ತದ ಅಕ್ಕ? ಅವ್ರು ಕೊಟ್ಟಿದ್ದೆ ಮಾತು, ಹೇಳಿದ್ದೆ ಸಾಸ್. ಈ ರಾಜಿ, ನಂಜವ್ವ, ಗಂಗಾಧರಪ್ಪ ಇವರೆಲ್ಲರೂ ಸೇರ್ಕೊಂಡು ನನ್ನ ಸೊಸೆ ಹೃದಯನ ನೆಪ ಮಾಡಿಕೊಂಡು ನನ್ನಿಂದ ಲಾಭ ಮಾಡ್ಕೊಳಕ್ ಹೊಂಟವ್ರೆ. ಹುಡುಗಿನ ನನ್ನ ಮಗನ ಗಂಟಾಕಕ್ಕೆ ಮಸ್ಲತ್ ಮಾಡ್ತಾವ್ರೆ. ಇಲ್ಲ ಅಮ್ಮರೇ, ಇಲ್ಲ, ಹಿಂಗೆಲ್ಲ ಆಗಿರಕ್ಕಿಲ್ಲ. ಇದ್ರಾಗೇನೋ ಬ್ಯಾರೆ ಗೋಜ್ಲೆ ಅದೇ. ಯೋನ್ ಪುಟ್ಟಕ್ಕ ನಿನ್ ಮಾತಿನ ಅರ್ಥ? ನೀನ್ ಹೇಳ್ತಿರೋದನ್ನ ಕೇಳ್ತಿದ್ರೆ ಇದನ್ನೆಲ್ಲ ನಾನೇ ಹುಟ್ಟಾಕೊಂಡು ಹೇಳ್ತೀವಿ ಅನ್ನೋಂಗೈತೆ. ಅಯ್ಯೋ ಹಂಗಲ್ಲ ಅಮ್ಮರೇ, ಈಗ ನೀವು ನನ್ನ ಒಳ್ಳೆತನನ ಯಾರಾದರೂ ಉಪಯೋಗ ಮಾಡ್ಕೊತಿರ್ಬೋದು ಅಂತಿರಲ್ಲ, ಹಂಗೆ ನಿಮ್ಮ ಒಳ್ಳೆತನನು ಯಾರಾದ್ರೂ ದುರುಪಯೋಗ ಮಾಡ್ಕೊತಿರ್ಬೇಕಲ್ವೇ? ಪುಟ್ಟಕ್ಕ, ಸುತ್ತ 18 ಹಳ್ಳಿಗೆ ತೀರ್ಪು ಕೊಡೋಳು ನಾನು. ನಿನ್ನಂಗೆ ಮನೆ ಮೆಸ್ಸು ಮೆಸ್ಸು ಮನೆ ಅಂತ ಒಂದೇ ಕಡೆನಾಗಿರೋಳಲ್ಲ. 4 ಜನ ತವ ಮಾತಾಡಿ 16 ಊರ್ ಸುತ್ತಿ ಪ್ರಪಂಚ ತಿಳ್ಕೊಂಡ ಆಮ್ಯಾಗ ತೀರ್ಪು ಕೊಡೋಳು ನಾನು. ಅಂತದ್ರಾಗೆ ನನ್ನೇ ಯಾಮಾರಿಸ್ತಾರಿಯೇ. ಕೆಲವೊಂದು ಕಿತ ಪಂಡಿತರ ಬಾಯಾಗೂ ಮಂತ್ರ ತೊದಲ್ತದೆ ಅಮ್ಮರೇ. ಎಲ್ಲ ಗೊತ್ತು ಅನ್ನೋರು ಒಂದೊಂದ್ಸಲ ಎಡವಿರ್ತಾರೆ. ಹಂಗಾರೆ ನನ್ಗೆಲ್ಲ ಗೊತ್ತು ಅನ್ನೋ ಅಹಂಕಾರದಾಗೆ ನಾನು ಮೆರಿತೀವ್ನಿ ಅಂತಲೇ? ಅಯ್ಯೋ ಇಲ್ಲ ಅಮ್ಮರೇ, ನಾನು ಹಂಗೆ ಹೇಳ್ತಾ ಇಲ್ಲ. ಯಾಕೆ ಹಿಂಗೆ ಕೋಪ ಮಾಡ್ಕೋತೀರಿ? ಹೊಸ ನನ್ನ ಮಾತನ್ನ ಅರ್ಥ ಮಾಡ್ಕೇಳಿ. ನಾನು ಎಲ್ಲ ಅರ್ಥ ಮಾಡ್ಕೊಂಡಿರೋದಕ್ಕೆ ನಾನು ಈ ನಿರ್ಧಾರ ತಕೊಂಡಿರೋದು ಪುಟ್ಟಕ್ಕ. ಆ ಹುಡುಗಿ ಆಪ್ರೇಷನ್ನೇ ಆಗದೆ ಈಟೆಲ್ಲ ಸುಳ್ಳು ಹೇಳ್ಕೊಂಡು ನನ್ನ ಮಗನ್ ಯಾಮಾರ್ಸ್ಕೊಂಡು ಓಡಾಡ್ತಿದ್ರೆ ಅದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನಿರ್ಲ? ಏನೋ ಆಪರೇಷನ್ ಆಗಿಲ್ವೇ? ಎಂಥದ್ದು ಆಗಿಲ್ಲ. ನನ್ನ ಮಗನ ಕೈನಾಗೆ ತಾಳಿ ಕಟ್ಟಿಸ್ಕೊಂಡು ಅವನ ಹೆಂಡ್ರು ಅನ್ನಿಸ್ಕೊಂಡು ನಮ್ಮ ಮನೆ ಆಸ್ತಿ ಹೊಡೆಯೋ ಪಿಲ್ಲ ನಾಟಯ್ಯ.
ಅಮ್ಮವ್ರೆ ಅದು ಯೋನರ ಇರಲಿ, ಸಿರಿ ಆ ಹುಡುಗಿನ ಪಿರೋತಿ ಮಾಡಿರೋದು ಸುಳ್ಳೇನು ಅಲ್ವಲ್ಲ? ಇದೆಯೋ ಒಂದು ಪುಟ್ಟಕ್ಕ, ನಾನು ಈಟೆಲ್ಲ ಏಳದ್ ಮ್ಯಾಕು ನೀನ್ ಮತ್ತೆ ಆ ಹುಡುಗಿ ಪರವಾಗಿ ಮಾತಾಡ್ತಿದ್ಯಲ್ಲ. ನಾನು ಯಾರ ಪರವಾಗೂ ಮಾತಾಡ್ತಾ ಇಲ್ಲ ಅಮ್ಮವ್ರೆ. ಸ್ನೇಹ ಶಾನ ಒಳ್ಳೆ ಹುಡುಗಿ. ನನ್ನ ಮಗಳ ಹೃದಯ ಅವಳ್ತ ಒಯ್ತೋ ಇಲ್ವೋ, ಆದರೆ ಸಿರಿ ಆ ಹುಡುಗಿನ ಶಾನ ಇಷ್ಟಪಟ್ಟವನೆ. ಅವರಿಬ್ರು ಮದುವೆ ಆಗೋದು ನ್ಯಾಯ ಅಂತ ನಂಗೆ ಅನ್ನಿಸ್ತಾ ಐತೆ. ಇದಕ್ಕೆ ಸಿರಿ ಒಪ್ಪಿಗೆನೂ ಐತೆ. ನೋಡ್ ಪುಟ್ಟಕ್ಕ, ನನ್ನ ಮಗನ್ಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋ ಅರಿವು ನನಗೆ ಸಂದಕ್ಕೈತೆ. ನಮ್ಮ ಕಂಟಿ ಮಾತು ಹೊರಟಾಗಿರ್ಬೋದು, ಆದ್ರೆ ಅವ್ನ ಮನ್ಸು ಮಗಿ ನಂಗೆ. ಯಾರಾದ್ರೂ ಒಂದು ತುತ್ತು ಅನ್ನ ಹಾಕಿ ತಲೆ ಬಗ್ಸ್ ಕುಂತ್ಕ ಅಂದ್ರೆ ಮಂಡಿನೇ ಊರ್ ಕುಂತ್ಕಂತಾನೆ.